ನಮಸ್ಕಾರ. ನಾನು ಕೊಡಕಲ್ ಶಿವಪ್ರಸಾದ, ರಿಟೈರ್ಡ್ ಕೆನರಾ ಬ್ಯಾಂಕ್ ಆಫೀಸರ್. ನಾನು ಕರ್ನಾಟಕದ ಪತ್ರಿಕೆಯನ್ನು ಕಳೆದ 4 ವರ್ಷದಿಂದ ಓದುತ್ತಿದ್ದೇನೆ. ತುಂಬ ಪ್ರಗತಿಪರ ವಿಚಾರಧಾರೆಗಳನ್ನು ಹೊಂದಿರುವ ಪತ್ರಿಕೆಯಾಗಿದೆ. ರಾಜ್ಯಾದ್ಯಂತ ಒಳ್ಳೆಯ ಪ್ರಚಾರವಿದೆ. ನಾನು ಕಳೆದ 3 ವರ್ಷದಿಂದ ಪತ್ರಿಕೆಯ ವರದಿಗಾರರಾಗಿ ಸುಮಾರು 50ಕ್ಕೂ ಹೆಚ್ಚು ಸುದ್ದಿಗಳನ್ನು ಪತ್ರಿಕೆಗೆ ಸಲ್ಲಿಸಿರುತ್ತೇನೆ. ಆಮೇಲೆ ಕೆಲವು ವಿಡಿಯೋ ಚಾನಲ್ನಲ್ಲಿ ಸುದ್ದಿಯನ್ನು ಕೂಡ ಕಳುಹಿಸಿರುತ್ತೇನೆ. ನಾನು ಈಗಾಗಲೇ 30 ವರ್ಷದಿಂದ ವಿಕಲಚೇತನ ಸೇವೆಯಲ್ಲಿ ಕಾರ್ಯನಿರತನಾಗಿದ್ದು, ಸದ್ಯಕ್ಕೆ ಇಂಡಿಯನ್ ದಿವ್ಯಾಂಗ್ ಎಂಪವರ್ಮೆಂಟ್ ಅಸೋಸಿಯೇಷನ್ ಎಂಬ ಸಂಸ್ಥೆಯನ್ನು ಮುನ್ನಡೆಸುತ್ತಿದ್ದಾನೆ. ಇದು ರಿಜಿಸ್ಟರ್ ಸುಮಾರು 23,000ಕ್ಕೂ ಹೆಚ್ಚು ಸದಸ್ಯರನ್ನು ಹೊಂದಿದ್ದು, ದೇಶಾದ್ಯಂತ ವಿಕಲಚೇತನರ ಸಂಪರ್ಕ ನನ್ನ ಜೊತೆ ಇದೆ. ಸುಮಾರು 1,000ಕ್ಕೂ ಹೆಚ್ಚು ಮಂದಿ ವಿಕಲಚೇತನರಿಗೆ ನಾನು ವಿವಿಧ ರೀತಿಯ ಸಲಹೆಗಳನ್ನು ಕೊಟ್ಟು ಅವನ್ನು ಮುಂದೆ ತಂದಿರುತ್ತೇನೆ. ನಮ್ಮ ಸಂಸ್ಥೆಯು ರಿಜಿಸ್ಟರ್ ಆಗಿದ್ದು, ದೇಶಾದ್ಯಂತ ವಿವಿಧ ಕಾರ್ಯಚಟುವಟಿಕೆಯಲ್ಲಿ ನಿರತವಾಗಿದೆ. ಕರ್ನಾಟಕದ ಪಾಕ್ಷಿಕ ಪತ್ರಿಕೆಯು ಇದೀಗ 5 ವರ್ಷಗಳನ್ನು ಪೂರೈಸಿದೆ ಎಂದು ಹೆಮ್ಮೆ ಪಡುತ್ತೇನೆ. ಕರ್ನಾಟಕದ ಪತ್ರಿಕೆಯಿಂದ ಇನ್ನೂ ಹೆಚ್ಚಿನ ಸೇವೆ ಮತ್ತು ಸೌಲಭ್ಯಗಳು ಸಾರ್ವಜನಿಕರಿಗೆ ತಲುಪುವಂತಾಗಲಿ ಎಂದು ಆಶಿಸುತ್ತೇನೆ. ಕರ್ನಾಟಕದ ಸುದ್ದಿ ಪತ್ರಿಕೆಯಲ್ಲಿ ಬರುವ ಸುದ್ದಿ ಕೆಲವು ಸಲ ವಿವಿಧ ಅಧಿಕಾರಿಗಳಿಂದ ಪರಿಶೀಲನೆಗೆ ಒಳಗಾಗಿ ಕಾರ್ಯರತವಾಗಿದೆ. ಉದಾಹರಣೆಗೆ ಇಲ್ಲಿ ಬೆಂಗಳೂರಿನಲ್ಲಿ ಮಹದೇವಪುರ ಏರಿಯಾದಲ್ಲಿ ಪ್ರತಿ ಮನೆಯವರು ಕಸವನ್ನೆಲ್ಲ ರಸ್ತೆಗೆ ಸುರಿದು ರಸ್ತೆಯನ್ನೆಲ್ಲ ಗಲಾಜು ಮಾಡುತ್ತಿದ್ದಾರೆ ಅಂತ ನಾನು ಫೋಟೋ ಸಹಿತ ಸುದ್ದಿಯನ್ನು ಕರ್ನಾಟಕದ ಪತ್ರಿಕೆಯಲ್ಲಿ ಪ್ರಚುರಪಡಿಸಿದ್ನು. ಆ ಸುದ್ದಿ ಓದಿ 1 ವಾರದಲ್ಲಿ ಫೋಟೋ ಇರುವ ಜಾಗದಲ್ಲಿರುವ ಕಸವನ್ನು ಎಲ್ಲ ತೆಗೆದು ಕ್ಲೀನ್ ಮಾಡಿ, ಆಮೇಲೆ ಒಂದು ಹಸಿರು ಬಣ್ಣದ ಬಟ್ಟೆಯನ್ನು ಕಟ್ಟಿ ಅಲ್ಲಿ ಕಸ ಹಾಕಬಾರದು ಅಂತ ಬೋರ್ಡ್ ಹಾಕಿ, ಕಸ ಹಾಕಿದವರಿಗೆ 2,000 ರೂಪಾಯಿ ಫೈನ್ ಮಾಡಲಾಗುತ್ತದೆ ಅಂತ ಸೂಚನೆ ಕೂಡ ಹಾಕಿದ್ದರು. ಅದನ್ನು ಆ ಏರಿಯಾದ ನಿವಾಸಿಗಳು ಅದನ್ನು ಪರಿಗಣಿಸಿದ ಕಸ ಆ ಬೋರ್ಡ್ನ ಬುಡಕ್ಕೆ ತಂದು ಹಾಕಿಕೊಂಡಿದ್ದರು. ಇನ್ನೂ ಬರೀ ಸೂಚನೆಯನ್ನು ಮಾತ್ರ ಕೊಡುತ್ತಿದ್ದಾರೆ. ಯಾರು ಸಾರ್ವಜನಿಕ ಆಸಕ್ತಿಯನ್ನು ಬೆಳೆಸಿಕೊಳ್ಳುತ್ತಿಲ್ಲ. ಅದು ಒಂದು ತೊಂದರೆ ಆಗುತ್ತಿದೆ. ನಾವು ಪತ್ರಿಕೆಯಲ್ಲಿ ಬರೆದರೆ ಅದಕ್ಕೆ ಇನ್ನೂ ಬರೀ ಅಂತ ಇರುವ ಜನರನ್ನು ನಾವು ಸಹಿಸಿಕೊಳ್ಳಬೇಕಾಗುತ್ತದೆ. ಏನು ಮಾಡೋದು, ನಮ್ಮ ಕರ್ಮ. ಕರ್ನಾಟಕದ ಪತ್ರಿಕೆಗೆ 5 ವರ್ಷ ಪೂರೈಸಿದ ಬ್ಯಾತು ನಾನು ಇನ್ನೊಮ್ಮೆ ಶುಭಾಶಯ ಕೋರುತ್ತೇನೆ. ನಮಸ್ಕಾರ.